ಗೋಲ್ಮಾಲ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಡಿಡಿ ಹಣ ಪಾವತಿಸಿ 3 ವರ್ಷವಾದರೂ ಸಿಕ್ಕಿಲ್ಲ ಮನೆಗಳು. 32 ಕೋಟಿ ವೆಚ್ಚದ ಯೋಜನೆಯಲ್ಲಿ ಅಕ್ರಮದ ವಾಸನೆ. ಸ್ಲಂ ಬೋರ್ಡ್ ಮನೆಗಳ ನಿರ್ಮಾಣದಲ್ಲಿ ಮಹಾ ಗೋಲ್ಮಾಲ್. ಡಿಡಿ ಹಣ ಪಾವತಿಸಿ 3 ವರ್ಷ ಆದರೂ ಸಿಕ್ಕಿಲ್ಲ ಮನೆ. 32 ಕೋಟಿ ವೆಚ್ಚದ ಯೋಜನೆಯಲ್ಲಿ ಅಕ್ರಮದ ವಾಸನೆ ಬಡಿದಿದೆ. ಬೀದರ್ನ ಚಿಟಗುಪ್ಪ ಪಟ್ಟಣದಲ್ಲಿ ಮನೆ ನಿರ್ಮಾಣ. ಮನೆ ಕಟ್ಟಿದೆ ಎಂದು ನಕಲಿ ಬಿಲ್, ಕೋಟಿ ರೂಪಾಯಿ ಹಣಗಳು. ಕಾಮಗಾರಿ ಪೂರ್ಣಗೊಳಿಸದೆ ಕೈಬಿಟ್ಟ ಗುತ್ತಿಗೆದಾರರು. ಕಾಮಗಾರಿ ಪೂರ್ಣ ಆಗಿಲ್ಲ. ಈಗ ಫಲಾನುಭವಿಗಳ ಸ್ವಂತ ಹಣದಲ್ಲಿ ಮನೆ ನಿರ್ಮಾಣ. 2024ರಲ್ಲಿ ಸರ್ಕಾರಕ್ಕೆ ಹಣ ಪಾವತಿಸಿರುವ ಫಲಾನುಭವಿಗಳು ಸ್ಲಂ ಬೋರ್ಡ್ ಕಮಿಷನರ್ ಖಾತೆಗೆ 1 ಲಕ್ಷ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿ ಹಸ್ತಾಂತರಿಸಬೇಕಿತ್ತು. ಆದರೆ ಮನೆ ನಿರ್ಮಿಸದೆ ಅಧಿಕಾರಿಗಳು ಗುತ್ತಿಗೆದಾರರ ನಿರ್ಲಕ್ಷ್ಯ ಕಾಣುತ್ತಿದೆ. 32 ಕೋಟಿ ವೆಚ್ಚದ ಯೋಜನೆಯಲ್ಲಿ ಅಕ್ರಮ ನಡೆದಿದೆ. ಅದರ ವಾಸನೆ ಬಡಿತಾ ಇದೆ. ಬೀದರ್ನ ಚಿಟಗುಪ್ಪ ಪಟ್ಟಣದಲ್ಲಿ ಮನೆ ನಿರ್ಮಾಣ. ಮನೆ ಕಟ್ಟಿದೆ ಎಂದು ನಕಲಿ ಬಿಲ್ ಅನ್ನ ಕ್ರಿಯೇಟ್ ಮಾಡಿ ಕೋಟಿ ರೂಪಾಯಿ ಹಣಗಳು ಮಾಡಿದ್ದಾರೆ. ನೋಡಿ, ಒಂದು ಕನ್ಸ್ಟ್ರಕ್ಷನ್ ಅಥವಾ ಕಾಮಗಾರಿ 25% ಪೂರ್ಣಗೊಂಡ್ರೆ ಇಂತಿಷ್ಟು ಬಿಲ್ ಕ್ಲೈಮ್ ಆಗಬೇಕು. 50ರಷ್ಟು ಪೂರ್ಣಗೊಂಡ್ರೆ ಇಂತಿಷ್ಟು ಬಿಲ್ ಕ್ಲೈಮ್ ಆಗಬೇಕು. ಇಲ್ಲಿ ಕಾಮಗಾರಿ ಪೂರ್ಣವೇಗೊಂಡಿಲ್ಲ. ಆದ್ರೆ ಗುತ್ತಿಗೆದಾರರು ಮಾತ್ರ ಬಿಲ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಣ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯಾರು ಸಾಥ್ ಕೊಟ್ಟರು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳಿದಾವೆ, ನೋಡ್ಕೊಂಡು ಬರೋಣ. 5 ಮಂದಿಗೆ ಗುತ್ತಿಗೆದಾರಕ್ಕೆ ಕೇಳಿ ಸಾಕಾಯ್ತು, ಜೈ ಅವ್ರಿಗೆ ಕೇಳಿದ್ರೆ ಸಾಕಾಯ್ತು, ಇಂಜಿನಿಯರ್ ಕೇಳಿ ಸಾಕಾಯ್ತು, ಲೇಬರ್ ಇಲ್ಲಿ ಕೆಲಸ ಮಾಡೋರು ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ 3 ವರ್ಷದಿಂದ ಕೇಳ್ಕೊತಾನೆ ಈಗ ಸಾಕಾಗ್ಯದ. ನಾವೆಲ್ಲ ಅಲ್ಲಿ ಇಲ್ಲಿ ಸಾಲ ತಂದು ನಮ್ಮ ಕೈಲಿಂದ ಹಾಕಿ ಮಾಡ್ಕೊಂಡಿದ್ವಿ. ಇದು 2023ರಾಗ ಆಗಿತ್ತು. 3 ತಿಂಗಳು ಇಲ್ಲ ಅಂದ್ರೆ 6 ತಿಂಗಳು, ಅಟ್ಲೀಸ್ಟ್ 6 ತಿಂಗಳದಾಗ ಕಂಪ್ಲೀಟ್ ಮಾಡ್ಕೊಡ್ತೇವೆ. 6 ತಿಂಗಳಾಯ್ತು. ಈ 3 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಹೊರಟು. 2 ವರ್ಷ ಪೂರ್ತಿ ಮುಗೀತು. ಇನ್ 3ನೇ ವರ್ಷ ಚಾಲು. ಬಾಡಿಗೆ ಕಿರಾಯಿಲಿಂದ ಇದ್ದೇವ್ರಿ. ರೆಂಟ್ ಈಗ ವರ್ಷಿಗೆ 3,500 ಸಾವಿರ ಕಿರಾಯಿ ಕೊಡ್ಲಿಕ್ಕಿದ್ದೇವೆ ತಿಂಗಳಿಗೆ. ಸಮಸ್ಯೆ ನಮ್ ಬಾಳ ಕಷ್ಟ. ನಮ್ ಇದ್ದಿದ್ ರೊಕ್ಕ ಹೊಲದ ರೊಕ್ಕ ಎಲ್ಲ ರೊಕ್ಕ ಖಾಲಿ ಹಾಕಿ ಕುಂತಿದ್ದೆವು. ವಿಷ ತಿನ್ಬೇಕಾದ್ರ ನಮ್ಮಲ್ಲಿ 10 ರೂಪಾಯಿ ಸಿಗಲ್ಲ ಹೊಂಟವಿ. ಸಿದ್ದು ಪಾಟೀಲ್ ತಕ್ಕನು ಹೋಗಿ ಬಂದಿದ್ವಿ. ಅವರು ಬಜೆಟ್ ಇಲ್ಲ, ಬಜೆಟ್ ಬಂದ ಮೇಲೆ ಮಾಡಿಸ್ತೇವ್ರಿ ಅಂತ ಅಂದಾರ. ಅವ್ರು ಅದು ಮೊದ್ಲು ಮಾಡ್ಯಾರ್ರಿ. ಸ್ವಲ್ಪ ಮಂದಿದ್ ಮಾಡ್ಯಾರ. ಬೇಕಾಗಿದ್ದವ್ರದ್ದು ಮುಖ ನೋಡಿ ಕೆಲ್ಸಗಳು ಮಾಡ್ಯಾರ. ಅವ್ರು ಸರ್ಕಾರಕ್ಕೆ ನಮ್ದಾರ ಕೆಲಸ ಯಾವ್ದನು ಆಗೇ ಇಲ್ಲ. ಮಾಡ್ಬೇಕು ಅವ್ರು. ನಮ್ ಗರೀಬರು ಮಾಡುಂಬರ್ ಕೂಲಿ ಕಷ್ಟ ಮಾಡುಂಬರಿಗೆ ನಮ್ ಫಸ್ಟ್ ಮಾಡ್ಬೇಕು. ಅವ್ರು ಇದ್ದವ್ರದ್ದು ಮಾಡ್ಕೊಟ್ಟಾಗ ಈಗ ನಮ್ ಅಂತವ್ರು ಏನ್ ಮಾಡ್ಬೇಕು? ಈಗ 4 ಕೂತ್ಕೊಂಡು ನಾವು ಕಿರಾಯಿ ಉಳಿದ್ರೆ 2,500 3,000 ಕಿರಾಯಿ ಕಟ್ಕೊಂಡು ಈಗ ನಾವ್ ಮಕ್ಳಿಗೆ ಸಾಲ ಬೇಕಾ ಏನೋ ಮನಿ ಕಟ್ಕೊಂಡು ನಾವು ಒಂದು 80 ವರ್ಷದ ಕಡೆಯಿಂದ ನಾವು ಕಟ್ಟಾಕಿದ್ದೇವೆ. ಇಲ್ಲಂತ ನಾವು ಅದೇ ಹಳಿ ಮನಿನೇ ತಗೊಂಡು ಅದ್ರಾಗೆ ನಾವು ಸುಖಲಿಂದ ಇದ್ದು. ಈಗ ಉಲ್ಟಾ ನಮ್ಗೆ ಕಷ್ಟ ತಂದು ಕೊಟ್ಟಾರ. ಇಬ್ಬರು ಈಗ 1 ವರ್ಷ ಆಯ್ತು. ಒಂದ್ ಮಗಳದ ಎಂಗೇಜ್ಮೆಂಟ್ ಮಾಡಿ ರೊಕ್ಕ ಇಲ್ದಕ್ಕ ಮದ್ವೆ ನಿಂದ್ರಸ್ಲತ್ತಿದ್ವು. ಇಟ್ಟು ಮುಂದಕ್ಕೆ ಹಾಕ್ಲತ್ತಿದ್ವು ಮದ್ವೆ. ಎಷ್ಟಂತ ಸುಮ್ಮನೆ ಕೊಡ್ತಾರೆ ಯಾರಾದ್ರೂ. ಶಾಪ ಇದು, ನಿಜಕ್ಕೂ ಕೂಡ ಶಾಪ ಇದು. ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿ ಎಕ್ಕಡ ಕೊಟ್ಟು ಕೈ ಬಿಟ್ಟಂಗಾಯ್ತು. ಡಿಡಿ ಕಟ್ಟಿದಾರ ಈ ಫಲಾನುಭವಿಗಳು ಅಂತ ಕೇಳಿದ್ರೆ ಡಿಡಿ ಕಟ್ಟಿದಾರ. ಪಾಪ 6 ಲಕ್ಷ ಖರ್ಚು ಮಾಡ್ಕೊಂಡು ಮನೆ ಕಟ್ಟಿಸ್ತೀನಿ ಅಂತೆ, ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಸ್ಲಂ ಬೋರ್ಡ್ ಇವ್ರ ಜೊತೆ ಡಿಡಿ ಹಣ ಪಡ್ಕೊಂಡಿದ್ದಾರೆ. ಪಾಪ ಈ ಬಡಪಾಯಿಗಳು ಇದ್ದು ಹೊಲಾನ ಮಾರ್ಕೊಂಡು ಬೀದಿಗೆ ನಿಂತಿದ್ದಾರೆ. ಅಡಿಪಾಯ ಫೌಂಡೇಶನ್ ಮೇಲೊಂದು ಛಾವಣಿ, ಇದು ಬಿಟ್ಟರೆ ಇನ್ನೇನು ಕೆಲಸ ಆಗಿಲ್ಲ. ಇನ್ನಿದರ ಸಂಪೂರ್ಣ ಬಿಲ್ ಕ್ಲೈಮ್ ಆಗಿದೆ. ಅಲ್ಲಿನ ಗುತ್ತಿಗೆದಾರರು ಯಾವನೋ ಅವನು ಕಂಪ್ಲೀಟ್ ಬಿಲ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಆದರೆ ಫಲಾನುಭವಿಗಳಿಗೆ ಮನೆ ಕಟ್ಟಿಸಿ ಕೊಡೋದಕ್ಕೆ ಇವರಿಗೆ ಮುಹೂರ್ತ ಫಿಕ್ಸ್ ಆಗಿಲ್ಲ. ಯಾವ ಸಮಯವನ್ನು ಕಾಯ್ತಿದ್ದಾರೆ? ಇವತ್ತು ಬೀದರ್ನ ಫಲಾನುಭವಿಗಳಾಗಬೇಕಾಗಿದ್ದ ಕುಟುಂಬಗಳು ಬೀದಿಗೆ ನಿಂತು ಕಣ್ಣೀರಿಟ್ಕೊಂಡು ಮನವಿ ಮಾಡಿಕೊಳ್ತಾ ಇದೆ. ಯಾರು ಮನೆ ಕದ ತಟ್ಟಬೇಕು ಹೇಳಿ ನಾವು ಕದ ತಟ್ತೀವಿ, ಯಾರು ಕೈಕಾಲು ಬೀಳಬೇಕು ಅಂತ ಹೇಳಿ ನಾವು ಕೈಕಾಲಿಗೆ ಬೀಳ್ತೀವಿ. ಸರ್ಕಾರಕ್ಕೆ, ಅದರಲ್ಲೂ ಕೂಡ ಈ ಸ್ಲಂ ಬೋರ್ಡು ಸರ್ಕಾರದ ವ್ಯಾಪ್ತಿಗೆ ಬರೋದಲ್ವಾ? ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಸ್ಲಂ ಬೋರ್ಡ್ನಲ್ಲಿ ಈ ತರಹದ್ದೊಂದು ಪಾರದರ್ಶಕತೆ ಇಲ್ಲದೆ ಇದ್ದರೆ ಇದು ನಿಜಕ್ಕೂ ಕೂಡ ಭ್ರಷ್ಟರ ಕೊಂಪೆಯಾಗಿ ಮಾರ್ಪಡಬಹುದು. ಇದು 32 ಕೋಟಿ ವೆಚ್ಚದ ಯೋಜನೆಯಲ್ಲಿ ಅಕ್ರಮದ ವಾಸನೆ ಬಡಿತಾ ಇದೆ. ನಿಜಕ್ಕೂ ಕೂಡ ಮಹಾ ಅಕ್ರಮ ಇದು. ಈಗ ಸ್ವತಃ ಹಣದಲ್ಲಿ ಮನೆ ನಿರ್ಮಿಸಿಕೊಳ್ಳುವ ಸ್ಥಿತಿ ಎದುರಾಗಿದೆ. ಸ್ಲಂ ಬೋರ್ಡ್ ಕಟ್ಟಿಸಿಕೊಡುತ್ತೆ ಅಂತ ಅನ್ಕೊಂಡಿದ್ದ ಕುಟುಂಬ ನಮ್ಮ ಜೇಬಿಂದನೇ ಹಣ ಹಾಕಿ ಮನೆ ಕಟ್ಕೊಳ್ಬೇಕಾಗಿರೋ ಪರಿಸ್ಥಿತಿ ನಮಗೆ ಬಂದಿದೆ. ನಮ್ಮನ್ನು ಯಾರೂ ಕೇರ್ ಮಾಡೋದಿಲ್ಲ.
ನಮ್ಮ ಮೇಲೆ ಇಲ್ಲಿನ ಸರ್ಕಾರಕ್ಕೂ ಕಾಳಜಿ ಇಲ್ಲ, ಸ್ಲಂ ಬೋರ್ಡಿಗೂ ಕಾಳಜಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ಜನ ಬಂದಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.